Good morning, students. In this period, we are going to discuss the topic creativity. Creativity is one of the special quality we can see in human being. Creativity is one of the most highly valued human qualities. Creative acts determine the scientific progress. Those nations which learn best how to identity, develop and encourage creativity in their people may find themselves in a very good position. In the light of this, every teacher must have knowledge of creative children, their characteristics, and the various measures to foster creativity among his students. ವಿದ್ಯಾರ್ಥಿಗಳೇ, ಸೃಜನಶೀಲತೆ ಎಂಬುದು ಮೌಲ್ಯಯುತವಾದ ತುಂಬ ಬೆಲೆಯುಳ್ಳ ಮಾನವನ ಗುಣಗಳಲ್ಲಿ ಒಂದು. ಸೃಜನಶೀಲ ಚಟುವಟಿಕೆಗಳು ವೈಜ್ಞಾನಿಕ ಪ್ರಗತಿಯನ್ನು ನಿರ್ಧರಿಸುತ್ತೆ. ಯಾವ ರಾಷ್ಟ್ರಗಳು ತನ್ನ ವ್ಯಕ್ತಿಗಳಲ್ಲಿ ಸೃಜನಶೀಲತೆಯನ್ನು ಗುರುತಿಸಿ ಬೆಳೆಸಿ ಪ್ರೋತ್ಸಾಹಿಸುತ್ತದೆಯೋ ಅಂತಹ ರಾಷ್ಟ್ರಗಳು ಪ್ರಗತಿ ಪಥದಲ್ಲಿ ಇರುವುದನ್ನು ನಾವು ಕಾಣಬಹುದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕನು ಸೃಜನಶೀಲ ಮಕ್ಕಳ ಲಕ್ಷಣಗಳು, ಅವರನ್ನು ಗುರುತಿಸುವ ಬಗೆ ಮತ್ತು ಅವರಲ್ಲಿ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವ ಕ್ರಮಗಳನ್ನು ತಿಳಿದಿರಬೇಕು. ಸೃಜನಶೀಲತೆಯ ಅರ್ಥವನ್ನು ನಾವು ನೋಡಿದಾಗ, ಸಾಮಾನ್ಯವಾಗಿ ವಸ್ತುಗಳು ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ಕಾಣುವುದನ್ನು ಅಥವಾ ವ್ಯಕ್ತಪಡಿಸುವುದನ್ನು ಸೃಜನಶೀಲತೆ ಎನ್ನುವರು. ಈ ಅರ್ಥದ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸೃಜನಶೀಲನಾಗಿರ್ತಾನೆ. ಆದರೆ ಸೃಜನಶೀಲತೆಯ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಸೃಜನಶೀಲ ಮಕ್ಕಳು ಸಮಾಜದ ಆಸ್ತಿ ಇದ್ದಂತೆ. ಒಂದು ರಾಷ್ಟ್ರದ ವಿವಿಧ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿ ಮತ್ತು ಪ್ರಗತಿ ಆ ರಾಷ್ಟ್ರದಲ್ಲಿರುವಂತಹ ಸೃಜನಶೀಲ ವ್ಯಕ್ತಿಗಳ ಮೇಲೆ ಅವಲಂಬಿಸಿರುತ್ತೆ. ಆದ್ದರಿಂದಲೇ ಸೃಜನಶೀಲರನ್ನು ರಾಷ್ಟ್ರದ ಮಾನವ ಸಂಪನ್ಮೂಲ ಎಂದು ಗುರುತಿಸಲಾಗುತ್ತೆ. When we come to know the meaning of creativity, the etymological meaning, we can say that the term creativity has its origin from the Latin word creare, which means to create. ಹೊಸದನ್ನು ಏನನ್ನಾದರೂ ಸೃಷ್ಟಿ ಮಾಡುವುದು ಸೃಜನಶೀಲತೆ ಅಂತ ಪರಿಗಣಿಸಲ್ಪಡುತ್ತೆ. ಅಂದರೆ ಸೃಜನಶೀಲತೆ ಎಂಬುದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ವಿಜ್ಞಾನ, ಸಂಗೀತ, ಸಾಹಿತ್ಯ, ನೃತ್ಯ, ಕಲೆ ಮತ್ತು ವ್ಯವಸಾಯ ಮೊದಲಾದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಡುಬರುತ್ತೆ. ಈ ವಿವಿಧ ಕ್ಷೇತ್ರದಲ್ಲಿ ಹೊಸದನ್ನು ಕಂಡುಹಿಡಿಯುವಂತಹ ಒಂದು ಮಾನವನ ವಿಶೇಷವಾದಂತಹ ಗುಣ ಏನಿದೆಯಲ್ಲ, ಅದೇ ಸೃಜನಶೀಲತೆ. Creativity is a general ability possessed by an individual, essentially healthy individuals. To some degree, all people think in terms of different levels of creativity. Another definition we can see here, which is given by Trey Vidal in 1956. He defined creativity as the capacity of a person to produce compositions, products, or ideas which are essentially new or novel and previously
unknown to the producer. ಇಲ್ಲಿ ಸೃಜನಶೀಲತೆಯ ಅರ್ಥವನ್ನು ನಾವು ನೋಡಿದಾಗ ಶಿಕ್ಷಣದ ವಿಶ್ವಜ್ಞಾನ ಕೋಶದಲ್ಲಿ ಅದರ ವ್ಯಾಖ್ಯಾನ ಹೀಗೆ ಬರುತ್ತೆ. ಸೃಜನಶೀಲತೆ ಎಂದರೆ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ವಿವಿಧ ಮಟ್ಟಗಳಲ್ಲಿ ಹೊಂದಿರುವ ಸಾಮಾನ್ಯ ಸಾಮರ್ಥ್ಯ. ಎಲ್ಲ ವ್ಯಕ್ತಿಗಳು ವಿವಿಧ ಮಟ್ಟದ ಸೃಜನಾತ್ಮಕ ಚಿಂತನೆಯನ್ನು ಹೊಂದಿರ್ತಾರೆ. ಇಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸೃಜನಶೀಲತೆ ಇರುತ್ತೆ, ಆದರೆ ಅದರ ಪ್ರಮಾಣ ಏನಿದೆಯಲ್ಲ ದಟ್ ಡಿಫರ್ ಫ್ರಮ್ ಒನ್ ಇಂಡಿವಿಜುವಲ್ ಟು ಅನದರ್ ಇಂಡಿವಿಜುವಲ್. ಡ್ರೇವ್ಡ್ ಹಾಲ್ ಎನ್ನುವಂತಹ ತಜ್ಞ ಸೃಜನಶೀಲತೆಯ ಬಗೆಗೆ ತನ್ನದೇ ಆದಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಮುಖ್ಯವಾಗಿ ಹೊಸದಾಗಿರುವ ಮತ್ತು ಸೃಷ್ಟಿಕರ್ತನಿಗೆ ಈ ಮೊದಲೇ ಅರಿವಿಲ್ಲದೆ ಯಾವುದೇ ರೀತಿಯಾದಂತಹ ಸಂಯೋಜನೆಗಳನ್ನು, ಉತ್ಪನ್ನಗಳನ್ನು ಅಥವಾ ವಿಚಾರಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಶೀಲತೆ ಅಂತ ಹೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಒಂದು ಸನ್ನಿವೇಶದಲ್ಲಿರುವಂತಹ ಕೊರತೆಯನ್ನು ಸುಲಭವಾಗಿ ಗ್ರಹಿಸಿ ಅದರ ಸ್ವರೂಪವನ್ನು ಸ್ಪಷ್ಟವಾಗಿ ಅರಿತು ಅದರ ಬಗ್ಗೆ ಆಧಾರ ಕಲ್ಪನೆ ರೂಪಿಸಿ ಪರೀಕ್ಷಿಸುವ, ಸಂದರ್ಭೋಚಿತವಾಗಿ ಆಧಾರ ಕಲ್ಪನೆಯನ್ನು ಯುಕ್ತ ರೀತಿಯಲ್ಲಿ ಬದಲಿಸಿ ಪರೀಕ್ಷಿಸುವ, ಫಲಿತಾಂಶವನ್ನು ಯಶಸ್ವಿಯಾಗಿ ಇತರರಿಗೆ ತಿಳಿಯಪಡಿಸುವ ಪ್ರಕ್ರಿಯೆಯೇ ಸೃಜನಶೀಲತೆ. ಇಲ್ಲಿ ಸೃಜನಾತ್ಮಕ ಚಿಂತನೆ ಎಂದರೆ ಒಂದು ಸನ್ನಿವೇಶದಲ್ಲಿ ವ್ಯಕ್ತಿಯ ಊಹೆಗಳು ಮತ್ತು ತೀರ್ಮಾನಗಳು, imagination of an human being or of a person in a different situation. ಇಲ್ಲಿ ಆ ತೀರ್ಮಾನಗಳು, ಊಹೆಗಳು ಮೌಲಿಕವಾಗಿರ್ತವೆ, ಯುಕ್ತವಾಗಿರ್ತವೆ ಮತ್ತು ಅಸಾಮಾನ್ಯವಾಗಿರ್ತವೆ. ಸೃಜನಶೀಲ ಚಿಂತಕನೆಂದರೆ ಹೊಸ ಕ್ಷೇತ್ರಗಳನ್ನು ಅನ್ವೇಷಣೆ ಮಾಡುವಂಥದ್ದು, ಹೊಸ ವೀಕ್ಷಣೆ ಮಾಡುವುದು, ಹೊಸ ಊಹೆಗಳನ್ನು ಮಾಡುವುದು ಮತ್ತು ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು. ಈ ಪ್ರಕಾರವಾಗಿ ಸೃಜನಶೀಲತೆಯ ಪ್ರಮುಖವಾದಂತಹ ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೋಡಬಹುದು. ಹಾಗೆಯೇ ಸೃಜನಶೀಲತೆಯ ಲಕ್ಷಣಗಳನ್ನು ಅಥವಾ ಅದರ ಸ್ವರೂಪವನ್ನು ನಾವು ನೋಡುವುದಾದರೆ, ಸೃಜನಶೀಲತೆ ನವೀನ ರೂಪದ ವಿನ್ಯಾಸಗಳ ರೂಪಣೆಯನ್ನು, ಪೂರ್ವಾನುಭವದಿಂದ ಮಾಡಿದ ಸಂಯುಕ್ತ ವಿಚಾರಗಳನ್ನು, ಹೊಸ ಹೊಸ ಸಂದರ್ಭಗಳಿಗೆ ಹಳೆಯ ಸಂಬಂಧಗಳನ್ನು ಅಳವಡಿಸುವುದನ್ನು, ಹಾಗೆಯೇ ಹೊಸ ಹೊಸ ಸಂಬಂಧಗಳನ್ನು ಕಂಡುಹಿಡಿಯುವುದನ್ನು ಒಳಗೊಂಡಿರುತ್ತೆ. ಸೃಜನಾತ್ಮಕ ಚಟುವಟಿಕೆ ಉದ್ದೇಶಪೂರ್ವಕವಾಗಿರುತ್ತೆ. ಇಲ್ಲಿ ಸೃಜನಾತ್ಮಕವಾದಂತಹ ವಿಚಾರವು ತಕ್ಷಣದಲ್ಲಿಯೇ ಯಾವುದೇ ವಿಧವಾದ ಅನ್ವಯಿಕೆಯನ್ನು ಹೊಂದಿರದಿದ್ದರೂ ಅಂತಹ ವಿಚಾರಗಳಿಂದ ಉಂಟಾಗುವ ಉತ್ಪನ್ನ ಪರಿಪೂರ್ಣವಾಗಿರುತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇರುವುದಿಲ್ಲ. ಸೃಜನಶೀಲತೆಯನ್ನು ಪ್ರಕ್ರಿಯೆ ರೂಪದಲ್ಲಿ ಮತ್ತು ಉತ್ಪನ್ನದ ರೂಪದಲ್ಲಿ ಕೂಡ ನಾವು ಪರಿಗಣಿಸಬಹುದು. ಅಲ್ಲಿ ಪ್ರಕ್ರಿಯೆ ರೂಪದಲ್ಲಿ ಅದು ಸೃಜನಾತ್ಮಕ ಚಿಂತನೆ ನಡೆಯುವಾಗ ವ್ಯಕ್ತಿಯಲ್ಲಿ ನಡೆಯಬಹುದಾದಂತಹ ಮಾನಸಿಕ ಪ್ರಕ್ರಿಯೆಗಳಿಗೆ ಅನ್ವಯಿಸುತ್ತೆ. ಸೊ ಉತ್ಪನ್ನದ ರೂಪದಲ್ಲಿ ಸೃಜನಶೀಲತೆ ಸೃಜನಾತ್ಮಕ ಪ್ರಕ್ರಿಯೆಯ ಫಲವಾಗಿ ವ್ಯಕ್ತಿಯಿಂದ ಸೃಷ್ಟಿಸಲ್ಪಡುವಂತಹ ಸಾಹಿತ್ಯಿಕ ಸೃಷ್ಟಿಗಳನ್ನು, ಅಂದರೆ ಕವಿತೆ, ಕತೆ, ಕಾದಂಬರಿ, ವೈಚಾರಿಕ ಲೇಖನಗಳು ಇತ್ಯಾದಿಗಳನ್ನು ಅದು ಒಳಗೊಂಡಿರುತ್ತೆ. ಇದು ಸೃಜನಶೀಲತೆಯ ಸ್ವರೂಪವಾದರೆ ಒಬ್ಬ ಸೃಜನಶೀಲ ವಿದ್ಯಾರ್ಥಿ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರ್ತಾನೆ. Now let us see some of the characteristics of a creative children. Usually the creative child is curious to know more and more about his environment. ತನ್ನ ಪರಿಸರವನ್ನು ತಿಳಿದುಕೊಳ್ಳುವಂತಹ ಒಂದು ಕುತೂಹಲವನ್ನು, ಹಂಬಲವನ್ನು ಸೃಜನಶೀಲ ಮಗು ಹೊಂದಿರುತ್ತೆ. He tries to understand his environment. He is independent in thinking about problems of various types. ಅನೇಕ ಸಮಸ್ಯೆಗಳ ಬಗೆಗೆ ಯೋಚನೆ ಮಾಡುವಂತಹ, ಚಿಂತನೆ ಮಾಡುವಂತಹ ಸ್ವಾತಂತ್ರ್ಯ ಸೃಜನಶೀಲ ಮಗುವಿಗೆ ಇರುತ್ತೆ.
He can take independent judgment or decision in any crucial matters because he is having decision making ability. ಸೃಜನಶೀಲ ಮಗು ಎಂತಹ ಒಂದು ಕ್ಲಿಷ್ಟಕರವಾದಂತಹ ವಿಷಯ ಸನ್ನಿವೇಶ ಇದ್ದರೂ ಕೂಡ ಸೂಕ್ತವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ. He develops intuition in his problems. ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹಲವಾರು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. He does not easily accept the routine solution to problems. He is not a conformist. ಸಾಮಾನ್ಯವಾಗಿ ರೂಟೀನ್ ಹಳೆಯ ಸಾಂಪ್ರದಾಯಿಕ ವಿಧಾನವನ್ನು ಯಾವತ್ತೂ ಕೂಡ ಒಬ್ಬ ಸೃಜನಶೀಲ ಮಗು ಒಪ್ಪಿಕೊಳ್ಳುವುದಿಲ್ಲ. ಹೊಸದನ್ನು, ಹೊಸ ಮಾರ್ಗವನ್ನು, ಹೊಸ ಪರಿಹಾರವನ್ನು ಕಂಡುಕೊಳ್ಳುವಂತಹ ರೀತಿಯಲ್ಲಿ ಆತ ಆಸಕ್ತಿಯನ್ನು ಹೊಂದಿರ್ತಾನೆ. ಹಾಗೆಯೇ he is willing to take risk and has risk taking capacity. ಹೆಚ್ಚು ರಿಸ್ಕ್ಗಳನ್ನು ತಗೊಳ್ಳಿಕ್ಕೆ ಬಯಸ್ತಾನೆ. ಆ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವೂ ಕೂಡ ಮಗುವಿನಲ್ಲಿ ಇರುತ್ತೆ. ಅಂದರೆ ಮುಂದೆ ಬರಬೇಕು, ಏನನ್ನಾದರೂ ಅನ್ವೇಷಣೆ ಮಾಡಬೇಕು, ಏನನ್ನಾದರೂ ಸಂಶೋಧನೆ ಮಾಡಬೇಕು, ಹೊಸದನ್ನು ಕಂಡುಹಿಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಏನೇ ರಿಸ್ಕ್ಗಳನ್ನು ತೆಗೆದುಕೊಳ್ಳೋಕ್ಕೂ ಆತ ಸಿದ್ಧನಾಗಿರ್ತಾನೆ. Creative child always seems to be full of new ideas pertaining to most subjects. ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಹೊಸ ವಿಚಾರ ಲಹರಿಗಳನ್ನು, ವಿಚಾರಧಾರೆಗಳನ್ನು ಸೃಜನಶೀಲ ಮಗು ಅಥವಾ ವ್ಯಕ್ತಿ ಹೊಂದಿರ್ತಾನೆ. He can use materials, words or ideas in new ways. ಪದಗಳನ್ನಾಗಲಿ, ವಾಕ್ಯಗಳನ್ನಾಗಲಿ, ವಿಚಾರಗಳನ್ನಾಗಲಿ, ಸಾಮಗ್ರಿಗಳನ್ನಾಗಿ ಹೊಸ ಮಾರ್ಗದಲ್ಲಿ ಕಂಡುಹಿಡಿಯುವಂತಹ, ಬಳಸುವಂತಹ ಒಂದು ವಿಧಾನ ಅವನಿಗೆ ಗೊತ್ತಿರುತ್ತೆ. He is able to put 2 or more ideas together to get a new idea. Brilliant. A creative child is having such kind of brilliant mind, and with the help of brilliant mind he can put 2 or more ideas together to get a new idea. Similarly, he is willing to experiment to get answers to various questions in his mind. ತನ್ನ ಮನಸ್ಸಿನಲ್ಲಿ ಬರುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯ ಆತನಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ವಿಭಿನ್ನ ಮುಖಚಿಂತನ ಸಾಮರ್ಥ್ಯ ಆತನಲ್ಲಿ ಇರುತ್ತೆ. ಹೆಚ್ಚಿನ ಜ್ಞಾನಾತ್ಮಕ ಕುತೂಹಲವಿರುವುದರಿಂದ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನೂ ಕೂಡ ಕೊಡ್ತಾನೆ. ತನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಿಕ್ಕೆ ಪ್ರಯೋಗ ಮಾಡಲಿಕ್ಕೆ ಆತ ಬಯಸ್ತಾನೆ. ಒಬ್ಬ ಸೃಜನಶೀಲ ವಿದ್ಯಾರ್ಥಿ ಸಾಮಾನ್ಯವಾಗಿ ಅಂತರ್ಮುಖಿ ಹಾಗೂ ಒಂಟಿತನದ ಪ್ರೇಮಿ, ಚಲನಶೀಲ, ವಿಶಾಲ ಮನೋಭಾವನಾಗಿರ್ತಾನೆ. ಹೊಸ ವಿಚಾರಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಭಯಗೊಳ್ಳದೆ ಮುಕ್ತವಾದಂತಹ ರೀತಿಯಲ್ಲಿ ಅದನ್ನು ಪರೀಕ್ಷೆ ಮಾಡ್ತಾನೆ. ಸಮಸ್ಯೆಗಳಲ್ಲಿ ತಲ್ಲೀನನಾಗುವುದರ ಮೂಲಕ ಸಮಸ್ಯೆಯನ್ನು ಕೈಗೆತ್ತಿಕೊಂಡು ಅದಕ್ಕೆ ಸಂಪೂರ್ಣವಾದಂತಹ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆತ ಪ್ರಯತ್ನವನ್ನು ಮಾಡ್ತಾನೆ. ಈ ಪ್ರಕಾರವಾಗಿ ಸೃಜನಶೀಲ ಮಗು ಇಂತಹ ಪ್ರಮುಖವಾದಂತಹ ಗುಣಲಕ್ಷಣಗಳನ್ನು ಹೊಂದಿರ್ತಾನೆ. ಹಾಗೆ now let us see developmental stages of creativity. ಸೃಜನಶೀಲ ಚಿಂತನೆಯಲ್ಲಿ ಕೆಲವೊಂದು ಹಂತಗಳು ಕಂಡುಬರುತ್ತೆ. ಸೃಜನಶೀಲ ಚಿಂತನೆಯಲ್ಲಿ ಕಂಡುಬರುವಂತಹ ಈ ಹಂತಗಳು ಸೃಜನಶೀಲತೆಯ ವಿಕಾಸದ ಹಂತಗಳು ಎಂದು ಕೂಡ ಕರೆಯಲ್ಪಡ್ತವೆ. ಒಬ್ಬ ಸೃಜನಶೀಲ ಚಿಂತಕ, ಅವನು ವಿಜ್ಞಾನಿಯಾಗಿರಲಿ, ಕಲಾವಿದನಾಗಿರಲಿ, ಸಾಹಿತಿಯಾಗಿರಲಿ, ಶಿಲ್ಪಿಯಾಗಿರಲಿ ಅಥವಾ ಸಂಗೀತಗಾರನಾಗಿರಲಿ, ತನ್ನದೇ ಆದಂತಹ ರೀತಿಯಲ್ಲಿ ಯೋಚಿಸಿ ಸಮಸ್ಯೆಗೆ ಹೊಸದಾದಂತಹ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸ್ತಾನೆ. ಸೃಜನಶೀಲ ಚಿಂತನೆಯಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಹಂತಗಳು ಯಾವುವೆಂದರೆ 4. ಆ 4 ಹಂತಗಳು ಯಾವುವೆಂದರೆ, ಮೊದಲನೆಯದು ಸ್ಟೇಜ್ ಆಫ್ ಪ್ರಿಪರೇಷನ್, ಸಿದ್ಧತೆಯ ಹಂತ. ಸೃಜನಶೀಲತೆಯ ವಿಕಾಸದ ಮೊದಲ ಹಂತದಲ್ಲಿ ಸಮಸ್ಯೆಯ ಕಡೆ ಗಮನವನ್ನು ಕೇಂದ್ರೀಕರಿಸುವುದು, ಸಮಸ್ಯೆಯ ನಿರೂಪಣೆ, ಸಮಸ್ಯೆ ಪರಿಹಾರಕ್ಕೆ ಅಗತ್ಯವಾದಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು,
ಸಮಸ್ಯೆ ಪರಿಹಾರಕ್ಕೆ ಅವಶ್ಯಕವಾದಂತಹ ತತ್ವಗಳು ಮತ್ತು ಸಾಮಾನ್ಯೀಕರಣಗಳ ಕಲಿಕೆ, ಇವುಗಳನ್ನು ವಿಶ್ಲೇಷಿಸಿ ವ್ಯವಸ್ಥೆಗೊಳಿಸುವಂತಹ ಒಂದು ತರಬೇತಿ, ಸಾಕಷ್ಟು ಪರಿಹಾರದ ವಿಧಾನಗಳನ್ನು ತಂತ್ರಗಳನ್ನು ಕಲಿಯಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಮತ್ತು ಸೃಜನಾತ್ಮಕ ಸೃಷ್ಟಿಗಳು ಅನೇಕ ವರ್ಷಗಳ ಸತತವಾದ ಮತ್ತು ಕಠಿಣವಾದ ಪೂರ್ವ ಸಿದ್ಧತೆಯ ಫಲವಾಗಿರುತ್ತೆ. Now let us see the second stage, that is stage of incubation. ಸುಪ್ತತೆಯ ಹಂತ. ಈ ಹಂತದಲ್ಲಿ ಪ್ರಸ್ತುತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಧವಾದ ಬಾಹ್ಯ ಚಟುವಟಿಕೆ ಕಂಡುಬರುವುದಿಲ್ಲ. ಕೆಲವೊಮ್ಮೆ ಸೃಜನಶೀಲ ಚಿಂತಕ ಸಮಸ್ಯೆಗೆ ಸಂಬಂಧಿಸಿದಂತೆ ಯೋಜನೆಯನ್ನು ನಿಲ್ಲಿಸಿಬಿಡಬಹುದು ಅಥವಾ ಬೇರೆ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬಹುದು. ಬಾಹ್ಯ ನೋಟಕ್ಕೆ ಹೀಗಿದ್ದರೂ ಸಹ ವಾಸ್ತವವಾಗಿ ಈ ಹಂತದಲ್ಲಿ ಸಮಸ್ಯೆ ಪರಿಹಾರದ ದಿಶೆಯಲ್ಲಿ ಸಾಕಷ್ಟು ಪ್ರಗತಿ ಕಂಡುಬರುತ್ತದೆ. ಮೂರನೆಯ ಹಂತ, ದ ಸ್ಟೇಜ್ ಆಫ್ ಇಲ್ಯುಮಿನೇಷನ್, ಅಂತಃಸ್ಫುರಣೆಯ ಅಥವಾ ಸ್ಫೂರ್ತಿಯ ಹಂತ. ಈ ಹಂತದಲ್ಲಿ ವ್ಯಕ್ತಿಯು ಸಮಸ್ಯೆಯ ವಿವಿಧ ಘಟಕಾಂಶಗಳ ನಡುವೆ ಸಂಬಂಧವನ್ನು ಇದ್ದಕ್ಕಿದ್ದ ಹಾಗೆಯೇ ಕಂಡುಕೊಳ್ಳುತ್ತಾನೆ. ಈ ಹಂತದಲ್ಲಿ ಪರಿಹಾರವು ಆರ್ಕಿಮಿಡೀಸನಿಗೆ ಹೊಳೆದಂತೆ ಇದ್ದಕ್ಕಿದ್ದಂತೆ ಹೊಳೆಯುತ್ತೆ. ಆದ್ದರಿಂದ ಈ ಹಂತವನ್ನು ಯುರೇಕಾ ಹಂತ ಎಂತಲೂ ಕರೆಯುತ್ತಾರೆ. A new idea immediately come to the mind of a creative person. That's why this stage is also known as Eureka stage. ಸೃಜನಶೀಲ ಚಿಂತಕ ತನ್ನ ಸಮಸ್ಯೆಯ ಬಗ್ಗೆ ಒಳನೋಟವನ್ನು ಪಡೆಯುತ್ತಾನೆ. Then coming to the fourth stage, that is the stage of revision or verification. ಸಮರ್ಥನೆಯ ಅಥವಾ ಪರಿಷ್ಕರಣದ ಹಂತ. ಈ ಹಂತದಲ್ಲಿ ಒಳನೋಟದಿಂದ ದೊರೆತಂತಹ ಪರಿಹಾರವನ್ನು ಬಳಸಿಕೊಂಡು ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನಿಸುವನು. ಈ ಪರಿಹಾರದಿಂದ ಸಮಸ್ಯೆ ಪರಿಹಾರ ಸಾಧ್ಯವಾಗಿದ್ದಲ್ಲಿ ಅದರಲ್ಲಿ ಸೂಕ್ತ ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗತ್ತೆ. ಹಾಗೆಯೇ ತನಗೆ ಹೊಳೆದಂತಹ ಪರಿಹಾರವನ್ನು ಸೃಜನಶೀಲ ಚಿಂತಕ ಸಮರ್ಥಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾನೆ. ಹೊಸ ವಿಚಾರಗಳ, ಹೊಸ ಉತ್ಪನ್ನಗಳ ಸೃಷ್ಟಿಗೆ ಇಲ್ಲಿ ಕಾರಣ ಆಗಬಹುದು. So these are the four important stages of creativity. Now let us see factors which influence on creativity. Generally we can say that there are so many factors which affects on creativity. We can see here three important factors. First one is cognitive factors, second one is personality factors, and third one is environmental factors. When we talk about cognitive factors, in cognitive factor we can see fluency, originality, flexibility, elaboration. ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಥವಾ ಕಾರಕಗಳು. ಇಲ್ಲಿ ಪ್ರಮುಖವಾಗಿ ಕಾಗ್ನೇಟಿವ್ ಫ್ಯಾಕ್ಟರ್ಸ್ ಅಂದಾಗ ಜ್ಞಾನಾತ್ಮಕ ಅಂಶಗಳೆಂದರೆ ಮೌಲಿಕತೆ, ನಿರರ್ಗಳತೆ ಮತ್ತು ನಮ್ಯತೆ. ಇವು ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವಂಥದ್ದು. ಸೊ ಇವೆಲ್ಲವೂ ಕೂಡ ಸೃಜನಶೀಲತೆಯ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಎರಡನೇದಾಗಿ ಪರ್ಸನಾಲಿಟಿ ಫ್ಯಾಕ್ಟರ್ಸ್. ಪರ್ಸನಾಲಿಟಿ ಫ್ಯಾಕ್ಟರ್ಸ್ ಅಂದಾಗ ಪರ್ಟಿಕ್ಯುಲರ್ಲಿ motivation, interest, devotion, curiosity, passion, enthusiasm. All these personality factors usually influence on creativity. ಅಂದರೆ ವ್ಯಕ್ತಿತ್ವದ ಕಾರಕಗಳಾದಂತಹ ಆಸಕ್ತಿ, ಕುತೂಹಲ, ಮೋಹ, ಅರ್ಪಣಾ ಮನೋಭಾವ, ಧೈರ್ಯ ಇವೆಲ್ಲವೂ ಕೂಡ ಸೃಜನಶೀಲತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮೂರನೇದಾಗಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಸಮ್ ಆಫ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆರ್ ಸ್ಟಿಮ್ಯುಲೇಟಿಂಗ್, ಸಪೋರ್ಟಿಂಗ್, ಎಜುಕೇಷನ್, ಕಲ್ಚರ್. ಪರಿಸರದ ಕಾರಕಗಳನ್ನು ನಾವು ನೋಡಿದಾಗ ಇಲ್ಲಿ ಪ್ರಚೋದಿಸುವಂತಹ, ಪೋಷಿಸುವಂತಹ ಸ್ವಾಭಾವಿಕವಾದಂತಹ ವಾತಾವರಣ, ಪರಿಸರ ಇಲ್ಲಿ ಪ್ರಮುಖವಾಗಿ ಪ್ರಭಾವವನ್ನು ಬೀರುತ್ತೆ.
ಅದರಲ್ಲಿ ಕೂಡ ಸಂಸ್ಕೃತಿ, ಶಿಕ್ಷಣ ಇವು ಕೂಡ ಪರಿಸರಾತ್ಮಕವಾದಂತಹ ಕಾರಕಗಳಾಗಿ ಸೃಜನಶೀಲತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಒಟ್ಟಿನಲ್ಲಿ ಸೃಜನಾತ್ಮಕವಾದಂತಹ ಸಾಮರ್ಥ್ಯಗಳ ಬೆಳವಣಿಗೆಯಲ್ಲಿ ಶಿಕ್ಷಣದ ಜೊತೆಗೆ ಅನೇಕ ಅಂಶಗಳು ಪ್ರಭಾವವನ್ನು ಬೀರುತ್ತೆ. ಆ ಎಲ್ಲ ಅಂಶಗಳ ಪ್ರಭಾವದಿಂದ ಸೃಜನಶೀಲ ಚಿಂತಕ ಅನೇಕ ಅನೇಕ ಹೊಸ ಹೊಸ ಸಂಗತಿಗಳನ್ನು, ವಿಚಾರಗಳನ್ನು, ವಸ್ತುಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಹಲವಾರು ಅಂಶಗಳು ಅಥವಾ ಕಾರಕಗಳು ಈ ಸೃಜನಶೀಲತೆಯ ಮೇಲೆ ಪ್ರಭಾವವನ್ನು ಬೀರುವುದರ ಮೂಲಕ ಆ ಸೃಜನಶೀಲ ಗುಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹರಿದು ಬಂದಿರುವುದನ್ನು ನಾವು ಕಾಣಬಹುದು. ಅನೇಕ ಸೃಜನಶೀಲ ವ್ಯಕ್ತಿಗಳು ಅನೇಕ ಸೃಜನಶೀಲ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಅಥವಾ ಕಿರಿಯರನ್ನು ಸೃಷ್ಟಿ ಮಾಡಿರುವುದನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಸೃಜನಶೀಲತೆ ಅತ್ಯಂತ ಅಮೂಲ್ಯವಾದಂತಹ ಗುಣವಾಗಿದ್ದು, ಆ ಸೃಜನಶೀಲ ವ್ಯಕ್ತಿ ಒಂದು ದೇಶದ, ಒಂದು ಸಮಾಜದ ಅತ್ಯಮೂಲ್ಯವಾದಂತಹ ಆಸ್ತಿ ಅಂತ ನಾವು ಪರಿಗಣಿಸಬಹುದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸೃಜನಶೀಲ ಗುಣಗಳನ್ನು ಗುರುತಿಸುವಂತಹ ಹೊಣೆಗಾರಿಕೆ ಶಿಕ್ಷಕರದ್ದು. ಆ ವಿದ್ಯಾರ್ಥಿಗಳಲ್ಲಿ ಅಂತಹ ಸೃಜನಶೀಲ ಗುಣಗಳನ್ನು ಬೆಳೆಸುವಂಥದ್ದು ಶಿಕ್ಷಕರು ಹಾಗೂ ತಾಯಿ ಮತ್ತು ತಂದೆಯ ಅಂದರೆ ಪೋಷಕರ ಕರ್ತವ್ಯವೂ ಕೂಡ ಆಗಿರುತ್ತೆ. ಮಕ್ಕಳು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಬೇಕು, ಆಸಕ್ತಿಯನ್ನು ಹೊಂದಿರಬೇಕು. ಧನ್ಯವಾದಗಳು.